ತಾಲೂಕಿನ ತೆಕ್ಕಲಕೋಟೆ ಪಟ್ಟಣದ ಗೃಹ ರಕ್ಷಕ ದಳದ ಘಟಕದ ಅಧಿಕಾರಿ ಬಿ ವೆಂಕಟೇಶಪ್ಪ ಅವ್ಯವಹಾರದಲ್ಲಿ ತೊಡಗಿದ್ದಾರೆ ಎಂದು ಆರೋಪಿಸಿ ಕಳೆದ ವರ್ಷ ಸಲ್ಲಿಕೆ ಮಾಡಲಾದಂತಹ ಆರೋಪದ ವಿರುದ್ಧ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದಿರುವುದನ್ನು ವಿರೋಧಿಸಿ ಜಿಲ್ಲಾ ಕಮಾಂಡೆಂಟ್ಗೆ ಮುತ್ತಿಗೆ ಹಾಕಿದ ಘಟನೆ ಗುರುವಾರ ನಡೆದಿದೆ. ಇನ್ನು ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲಾ ಗೃಹ ರಕ್ಷಕ ದಳದ ಬಳ್ಳಾರಿ ಜಿಲ್ಲಾ ಸಮಾದೇಷ್ಟ ಎಮ್ಮಿಗ್ನೂರು ಶೇಕ್ಷಾವಲಿ ಅವರಿಗೆ ಈ ಕುರಿತು ಗೃಹ ರಕ್ಷಕ ಸಿಬ್ಬಂದಿ ದಾಖಲೆ ಸಮೇತ ಮನವಿ ಸಲ್ಲಿಸಿದರೂ ಕೂಡ ಏಕೆ ಕ್ರಮ ಕೈಗೊಂಡಿಲ್ಲ ಎಂದು ಪ್ರಶ್ನೆ ಮಾಡಿದರು. ಈ ಸಂದರ್ಭದಲ್ಲಿ ವರದಿಗಾರರನ್ನ ಸಭೆಯಿಂದ ಹೊರಗೆ ಕಳಿಸಲಾಯಿತು. ನಂತರ ತರಾತುರಿಯಲ್ಲಿ ಸಭೆ ಮುಕ್ತಾಯಗೊಳಿಸಿ ಜಿಲ್ಲಾ ಕಮಾಂಡೆಂಟ್ ಜೀಪ್ ಹತ್ತಿದ್ರು. ಆದರೆ ಕೆಲ ಸಿಬ್ಬಂದಿ ಅವರ ಜೀಪ್ಗೆ ಮುತ್ತಿಗೆ ಹಾಕಿ ಪ್ರಶ್ನೆ ಮಾಡತೊಡಗಿದ್ರು. ಗೃಹ ರಕ್ಷಕ ದಳದ ಘಟಕ ಪದಾಧಿಕಾರಿ ಬಿ ವೆಂಕಟೇಶಪ್ಪ ಇವರು ಕರ್ತವ್ಯಕ್ಕೆ ನಿಯೋಜಿಸುವಲ್ಲಿ ಪ್ರತಿಯೊಬ್ಬ ಸಿಬ್ಬಂದಿಯಿಂದ ಹಣ ಪಡೆಯುವುದು, ಮಾಸಿಕ ಇಂತಷ್ಟು ಹಣ ಕೊಡಲೇಬೇಕೆಂದು ಹೇಳಿ ಫೋನ್ ಪೇ ಮೂಲಕ ಹಣ ಹಾಕಿಸಿಕೊಳ್ತಾರೆ ಹಾಗೂ ದಳದ ಉಳಿತಾಯದ ಹಣ ದುರುಪಯೋಗ ಪಡಿಸಿಕೊಂಡಿದ್ದು ದಾಖಲೆ ಸಮೇತ ನೀಡಿ ವರ್ಷವಾಗಿದ್ರೂ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಎಂದು ಸಿಬ್ಬಂದಿ ಖಾದರ್ ಭಾಷಾ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಈ ಕುರಿತು ಕೆಲ ಕಾಲ ಗೊಂದಲದ ವಾತಾವರಣವೇ ನಿರ್ಮಾಣವಾಯಿತು. ಆರೋಪ ಕುರಿತು ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸಲಾಗಿದೆ ಎಂದು ಜಿಲ್ಲಾ ಗೃಹ ರಕ್ಷಕ ದಳದ ಜಿಲ್ಲಾ ಸಮಾದೇಷ್ಟ ತಿಳಿಸಿದ್ದಾರೆ. ಈಗ ಸರ್ ಅಮೌಂಟ್ 1,95,000 ರೂಪಾಯಿ ಮತ್ತೆ ಆಫೀಸ್ ಫಂಡ್ ಅಂತ ತಗೊಂಡಿರೋದು ಅದು ಯಾರು ಕೊಡಬೇಕು ಸರ್? ಘಟಕಾಧಿಕಾರಿಯಿಂದ ಎಲ್ಲ ಕೇಳಿರಿ ಮತ್ತೆ ನೇಮಿಸಿದಿರಿ. ನಿಮ್ಮ ಅಧಿಕಾರಿಗಳು ಇದು ಮಾಡ್ತಾ ಇದಾರೆ ಸರ್. ಈಗ ಅಲ್ಲಿ ಬಂದವ್ರನ್ನ ಕೇಸ್ ಹಾಕಿ ಸೆಂಟ್ರಲ್ ಜೈಲಿಗೆ ಹಾಕೋದು, FIR ಮಾಡಿ ಕಳ್ಸೋದ್ರಲ್ಲಿ ಆಗ್ತದೆ. ಪೊಲೀಸರಿಗೆ ಕೆಲಸ ಇದಕ್ಕೆ ಅವ್ರಿಗೆ ಸಂಬಳ ಕೊಡೋದಿರುತ್ತೆ ಎಲ್ಲ. ಇದ್ರಾಗ ನೀವು ಹೆಂಗೆ ಆಲೋಚನೆಯಿಂದ ಇರಬೇಕಂತ ಹೇಳ್ತೀರಿ. ಪೊಲೀಸ್ ಇಲಾಖೆಗಳು ಅವ್ರಿಗೆ ಕೂಡ ಪಬ್ಲಿಕ್ ಜೊತೆ ಆಲೋಚನೆಯಿಂದ ಇರಬೇಕು. ನೀವು ಏನೇ ಕೊಲೆ ಮಾಡಿರಿ, ದರೋಡೆ ಮಾಡಿರಿ, ಹುಲಿಗೆ ಮಾಡಿರಿ, ನಿಮ್ಮ ಮೇಲೆ ಯಾವುದೇ ಒಂದು FIR ಏನು ನಾವು ಬರೆಯೋದಿಲ್ಲ, ಚಾರ್ಜ್ ಶೀಟ್ ಹಾಕೋದಿಲ್ಲ, ಸೆಂಟ್ರಲ್ ಜೈಲಿ ನಿಮ್ಮನ್ನ ನಾವು ಕಳಿಸೋದಿಲ್ಲ ಅಂತಂದು ಅವ್ರು ಕೂಡ ಹೇಳ್ಬೋದಲ್ಲ ಸರ್. ಅಲ್ಲ ಸರ್, ಅವ್ರನ್ನ ವಜಾ ಮಾಡಿದ್ರೆ ಅಂದ್ರೆ ಇದು ದಾಖಲೆ ಇದೆ ಸರ್. ವಜಾ ಮಾಡಿರ್ತಕ್ಕಂಥ ವಜಾ ಮಾಡಿರ್ತಕ್ಕಂಥದ್ದು ಹೋಗಿದ್ದಾರೆ ಸರ್. ಅದು ಯಾಕಂದ್ರೆ ಈಗ ನಮಗೆ ಬೆಂಗಳೂರು ಹುಬ್ಳಿಯಿಂದ ಫೋನ್ ಮಾಡಿದೆ, ನಮಗೆ ಸಂಯುಕ್ತ ಕರ್ನಾಟಕ ಹೆಡ್ ಆಫೀಸಿಂದ ಫೋನ್ ಮಾಡಿ ಈ ಥರ 3,000 ಇದು ಈಗ ಆಗಿದೆ ಅಂತಲ್ಲಪ್ಪ, ಹಂಗಾಗಿ ಇದಕ್ಕೆ ಏನು ಹೇಳ್ತೀರಾ ಅವ್ರಿಂದನೇ ಇದು ಮಾಡಿ ಅಂತ ಹೇಳ್ತಾರೆ. ನಮ್ಮ ಡೆಸ್ಕ್ ಅವರೇ ಕೇಳ್ತಾ ಇದ್ದಾರೆ ಸರ್. ಹೌದಾ?